ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ವೈಯಕ್ತಿಕ ಪರಿಚಯ ಬಂದು ಹೆಸರು ಸುಪ್ರೀತಾ, ಊರು ರಾಯಬಾಗ, ವಯಸ್ಸು 25 ವರ್ಷ ತುಂಬಿದೆ. ವಿದ್ಯಾರ್ಹತೆ SSLC ಪಾಸಾಗಿದ್ದಾರೆ. ಕೆಲಸ ಗಾರ್ಮೆಂಟ್ ಕೆಲಸ. ಸಮಸ್ಯೆ ಬಡವರಾಗಿದ್ದೇ ಸಮಸ್ಯೆ. ಎತ್ತರ 5.1 ಅಡಿ ಎತ್ತರ. ಮೈ ಬಣ್ಣ ಗೋಧಿ ಬಣ್ಣ. ಹವ್ಯಾಸ ಸಂಗೀತ ಕೇಳುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಹೊಂಡೈ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುಡುಗ ಹೀಗಿದ್ದರೆ ಸಾಕು, ಬಡವನಾದರೂ ಪರವಾಗಿಲ್ಲ, ಉದ್ಯೋಗ ಇದ್ದರೆ ಸಾಕು. ತುಂಬಾ ನೊಂದಿದ್ದೇನೆ, ಪ್ರೀತಿಯಿಂದ ನೋಡಿಕೊಳ್ಳಿ ಅಷ್ಟೇ. ಮದುವೆಯ ಖರ್ಚು ನೀವೇ ವಹಿಸಿಕೊಳ್ಳಬೇಕು, ಓಕೆನಾ? ಕಷ್ಟ ಸುಖ ನೋಡಿದ ವ್ಯಕ್ತಿನೇ ಆಗಿರಬೇಕು. ಅದರ ಜೊತೆ ಒಳ್ಳೆಯ ಗುಣ, ನಡತೆ, ಸ್ವಭಾವ ಹೊಂದಿರಬೇಕು. ಕೆಟ್ಟ ಹವ್ಯಾಸಗಳು ಇರಕೂಡದು. ಪರಿಸ್ಥಿತಿ ಹೇಗೆ ಬರಲಿ, ಜೀವನ ಇಡೀ ಜೊತೆಯಾಗಿ ಬಾಳುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ನಿಮ್ಮ ಜೊತೆ ಕಾಣುವ ಕನಸುಗಳು. ದುಡ್ಡಿಗೆ ಬಡತನ ಬಂದರು ಪ್ರೀತಿಗೆ ಬಡತನ ಬೇಡ. ಹಗಲೆಲ್ಲ ದುಡಿದು ರಾತ್ರಿಯ ಮಿಲನವೇ ಬದುಕಿನ ಸುಖ ಸಂಸಾರ ಆಗಿರಬೇಕು. ಜೀವನ ಇಡೀ ನಿನ್ನ ಭುಜದ ಮೇಲೇನೆ ಸುಖ ದುಃಖ ಹೇಳಿ ಹೊಗಳಿಕೊಳ್ಳಬೇಕು. ಬದುಕಲ್ಲಿ ಏನೇ ಬರಲಿ, ಸದಾ ನೀನು ನನ್ನ ಜೊತೆಯಲ್ಲಿ ಇರಲಿ. ಇದೇ ನಾನು ಕಂಡ ಮೊದಲ ಕನಸಾಗಿತ್ತು. ಈ ಕನಸು ಯಾವತ್ತೂ ನಿರಾಸೆ ಆಗಬಾರದು ಅಷ್ಟೇ. ಸ್ವಭಾವ ನಿಮಗೆ ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಹೊಂಡೈ ಎಲಿಟ್ i20 ಆಸ್ಟಾ 1.2 ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 6,99,000 ಆಗಿರುತ್ತೆ. 2018ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 25,224 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1197 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.2 ಕಪ್ಪಾ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 82 BHP ಮತ್ತೆ RPM ಬಂದು 6000 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 115 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಚಾನಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.